ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾಳೆಯಿಂದ ಪ್ರಾಣಾಯಾಮ ಮಾಡಬೇಕಾದ್ರೆ ಫೋನ್ ತರಬಾರ್ದು. ಆಯ್ತು ಮೇಷ್ಟ್ರೆ. ವನಜ ಅವರು. ಹಲೋ ವನಜ ಅವರೇ. ತುಳಸಿ ಅವರೇ, ನೀವು ಈಗಲೇ ನಮ್ಮ ಮನೆ ಹತ್ರ ಇರೋ ಮುನೀಶ್ವರ ದೇವಸ್ಥಾನದ ಎದುರು ಕಡೆ ಬರ್ತೀರಾ? ನಾನು ದೀಪಿಕನ ಕರ್ಕೊಂಡ್ಬರ್ತೀನಿ. ಒಂದು 10 ನಿಮಿಷ ಅಷ್ಟೇ ನಮಗೆ ಟೈಮ್ ಇರೋದು. ಹಾಂ, ನಾನು ಈಗಲೇ ಹೊರಟೆ ವನಜ ಅವರೇ. ಏನಂದ್ರು ತುಳಸಿ? ಅವರು ದೀಪಿಕನ್ ಕರ್ಕೊಂಡ್ಬರ್ತಾ ಇದ್ದಾರಂತೆ. ನಾನು ಈಗಲೇ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡ್ರೆ ಮಾತ್ರ ನಾವು ಮುಂದುವರಿಯೋಕ್ಕಾಗೋದು. ಎಷ್ಟು ಒಳ್ಳೆ ಸುದ್ದಿ ತುಳಸಿವ್ರೆ. ಒಂದು ಅರ್ಧ ಗಂಟೆ ಕೊಡಿ, ನಾನು ಬಂದ್ಬಿಡ್ತೀನಿ. ಅಲ್ಲ, ಅರ್ಧ ಗಂಟೆ ಅಂದರೆ ತಡ ಆಗತ್ತೆ. ಅವ್ರು 10 ನಿಮಿಷ ಸಮಯ ಇರೋದು ಅಂದರು. ಹೌದಾ? ಹಾಗಾದರೆ ನೀವು ಒಬ್ಬರೇ ಹೋಗ್ಬಿಡಿ, ಪೂರ್ಣಿನೂ ಕರ್ಕೊಂಡು ಹೋಗಿ. ಸರಿ, ನಾ ಬರ್ತೀನಿ. ಒಂದು ಕಾಫಿನೂ ಕುಡಿಯೋಕ್ಕಾಗದೇ ಇರೋಷ್ಟು ಅರ್ಜೆಂಟಾ? ಅಯ್ಯೋ, ಇತ್ತೀಚೆಗೆ ಆಫೀಸ್ ಕಡೆ ಹೋಗೋಕ್ಕಾಗದೆ ಆಫೀಸ್ ಕೆಲಸ ಎಲ್ಲ ಪೆಂಡಿಂಗ್ ಆಗೋಗಿದೆ. ಅದಕ್ಕೆ ಇವತ್ತು ಅರ್ಜೆಂಟಾಗಿ ಆಫೀಸ್ಗೆ ಹೋಗಿ ಆದಷ್ಟು ಕೆಲಸ ಮುಗಿಸ್ಬೇಕು. ಆಯಿತು ಮಾಡಿ, ಬೇಡ ಅನ್ನಲ್ಲ. ಆದರೆ ನಿಮ್ಮ ಕಾಫಿನ ನೀವೇ ಕುಡಿಬೇಕು, ಇದನ್ನು ನಾನೇ ಕುಡಿಸ್ಬೇಕಾ? ಆಫೀಸ್ ಕೆಲಸಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹೆಂಡತಿ ಹತ್ರ ಕಾಫಿ ಕುಡಿಸ್ಕೋಬೇಕು ಅನ್ನೋದಕ್ಕೆ ಕೆಲವೊಂದು ಸಲ ಬ್ಯುಸಿ ಅರ್ಜೆಂಟು ಅಂತ ನೆಪ ಹೇಳಬೇಕಾಗತ್ತೆ. ಇಲ್ಲಾಂದರೆ ನೀವು ಟೇಬಲ್ ಮೇಲೆ ಕಪ್ಪಿಟ್ಟು ರೀ ಕಾಫಿ ಅಂತ ಕೂಗಿ ಹೋಗ್ಬಿಡ್ತೀರ. ಹೀಗೆ ಕುಡಿದ್ರೆ ಕಾಫಿಗಿರೋ ರುಚಿ ಹಾಗಿಟ್ಟೋದ್ರೆ ಬರಲ್ಲ. ಹೌದಾ ಸರ್? ನನಗೆ ಇವತ್ತೇ ಈ ವಿಷಯ ಜ್ಞಾನೋದಯ ಆಗಿತ್ತು. ಹಾಗಾದರೆ ಅಷ್ಟು ರುಚಿ ಇದೆಯಾ ಈ ಕಾಫಿ? ಕುಡಿದು ನೋಡು. ಬೇಡ, ಇದು ನೀವು ಕುಡ್ದಿದ್ದು. ಈ ಕಾಫಿಲಿ ಅರ್ಧ ಕುಡಿದ್ರೆ ಮಾತ್ರ ರುಚಿ ಇರುತ್ತೆ, ಬೇರೆ ಕಾಫಿಯಲ್ಲಿ ಈ ರುಚಿ ಇರಲ್ಲ. ಬೇರೆ ಕುಡಿದು ನೋಡಿ ನೀನು. ಬನ್ನಿ ಅಮ್ಮ. ಪುಣ್ಯ, ನಾನು ಬರ್ತೀನಿ. ಪೂರ್ಣಿ, ಅರ್ಜೆಂಟಾಗಿ ಆಚೆ ಹೋಗ್ಬೇಕು. ನನ್ನ ಜೊತೆ ಬರ್ತೀಯಾ? ಎಲ್ಲಿಗಮ್ಮ? ವನಜ ಅವರು ದೀಪಿಕನ್ ಕರ್ಕೊಂಡ್ಬರ್ತೀನಿ ಅಂತಂದಿದ್ದಾರೆ. ನಮ್ಗೆ 10 ನಿಮಿಷ ಸಮಯ ಸಿಗೋದು, ಅಷ್ಟರಲ್ಲಿ ನಾವು ಅವಳನ್ನ ಮಾತಾಡಿಸ್ಬೇಕು. ನಿಜವಾಗ್ಲೂ ದೀಪಿಕಾ ಸಿಗ್ತಾಳಂತ? ಹ್ಞೂ ಪೂರ್ಣಿ, ನೀನು ಬೇಗ ರೆಡಿ ಆಗ್ಬಾ. ರೆಡಿ ಆಗೋದೆಲ್ಲ ಏನಿಲ್ಲ, ನಡೀರಿ. ಪುಣ್ಯ, ನಾನು ಬರ್ತೀನಿ. ಅಲ್ಲ, ಆಫೀಸ್ ಕೆಲಸ, ಕ್ಲೈಂಟ್ಸು. ನಮ್ಮ ಅಭಿಗಿಂತ ಇಂಪಾರ್ಟೆಂಟ್ ಬೇರೆ ಏನೂ ಇಲ್ಲ, ನಡೀರಿ. ಶೇಷು, ನಿನ್ನ ಶುಗರ್ ಲೆವೆಲ್ ಚೆಕ್ ಮಾಡಿಸ್ಕೊಂಡ್ಯಾ? ಮಾಡಿಸಿದೆ ದತ್ತಣ್ಣ, ಸ್ವಲ್ಪ ಜಾಸ್ತಿನೇ ಇದೆ. ಇದೇ ಅಲ್ಲ ನೀನು ಮಾಡ್ಕೊಂಡಿರೋದು. ಅಲ್ಲ ಕಣೋ, ಮೊನ್ನೆ ಸಾಯಿರಾಮನ್ ಮನೆ ಪಂಚಾಯಿತಿ ಮುಗಿಸ್ಕೊಂಡು ಬರೋವಾಗ SLVನಲ್ಲಿ ಕೇಸರಿ ಬಾತ್ನ ಬೇಡ ಬೇಡ ಅಂತಂದ್ರೂ ಅಷ್ಟೊಂದು ಮೆದ್ದಿಯಲ್ಲ, ಅನುಭವಿಸಿದ. ಅಯ್ಯೋ, ಏನು ಮಾಡಿ ದತ್ತಣ್ಣ, ಆ SLV ಇಡ್ಲಿ ಕೇಸರಿ ಬಾತು ವರ್ಸ್ಕೊಳ. ಹಲೋ ಸರ್. ಹಲೋ, ನಾನು ಯಾರು ಅಂತ ಗೊತ್ತಾಯ್ತಾ? ಅಯ್ಯೋ ಅಯ್ಯೋ, ತಾವು ಗೊತ್ತಿಲ್ಲದೆ ಏನ್ ಸರ್? ಡೊನಾಲ್ಡ್ ಟ್ರಂಪ್ ಮೊಮ್ಮಗ. ನಾನು ಯಾರು ಗೊತ್ತಾಯ್ತಾ ಅಂತಂದ್ರೆ ಗೊತ್ತಾಗೋದಕ್ಕೆ ನೀ ಏನು ದೊಡ್ಡ ಸೆಲೆಬ್ರಿಟಿನ? ಸರ್, ನಾನು ಸರ್ ಅವತ್ತು ನಿಮ್ಮ ವಿಡಿಯೋ ಮಾಡಿದ್ನಲ್ಲ. ಓ ಓ, ನೋಡಿ, ನಿಮ್ಮ ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಾಕಿ ಎಷ್ಟು ಫೇಮಸ್ ಆಗಿದೆ. ಕಾಶಿಗೆ ಹೋದ್ರು ಕೂಡ ಅಲ್ಲಿನ ವಿಶ್ವನಾಥ ಹೇಳೋದು ಒಂದೇ ಮಾತು, ನಿನಗೆ ಆ ನೆಮ್ಮದಿ ಅನ್ನೋದು ಎಲ್ಲೂ ಹೊರಗಡೆ ಇಲ್ಲ, ನಿನ್ನ ಒಳಗಡೆನೇ ಇದೆ. ನೇಗದು ಬಿತ್ತು. ನೀ ವಿಡಿಯೋ ಮಾಡೋದು ಎಲ್ಲಿಂದ ಕಲಿತೆ? ಇಷ್ಟು ದೂರದಿಂದ ವಿಡಿಯೋ ಮಾಡಿದ್ರೆ ನಮ್ಮ ಮುಖ ಕ್ಲಿಯರ್ ಆಗಿ ಕಾಣುತ್ತಾ? ಕ್ಲೋಸ್ ಅಪ್ ಅಲ್ಲಿ ತಾನೇ ತಗೋಬೇಕು. ಸರಿ ಸರ್, ಇವತ್ತು ಕ್ಲೋಸ್ ಅಪ್ ಅಲ್ಲೇ ತೆಗಿತೀನಿ. ಒಂದು ಒಳ್ಳೆ ಸ್ಪೀಚ್ ಕೊಡಿ ಸರ್. ಛತ್ರಿ ಕಣೋ ನೀನು. ಹೋಗ್ಲಿ, ಮಾತಾಡ್ದತ್ತಣ್ಣ. ಇಲ್ಲಿ ನನ್ನ ತಲೆ ತಿನ್ನೋ ಬದಲು ಇಲ್ಲಿ ಮಾತಾಡು. ಹಾಂ ಸರ್, ಪ್ಲೀಸ್ ಸರ್, ನಂಗೆ ವಾರಕ್ಕೊಂದು ಈ ಥರ ವಿಡಿಯೋ ಮಾಡಿಕೊಟ್ಬಿಟ್ರೆ ನನ್ನ ಜೀವನನೇ ಸ್ವರ್ಗ ಆಗ್ಬಿಡುತ್ತೆ ಸರ್. ಸ್ವರ್ಗ?
ಒಬ್ಬ ಪಾದ್ರಿ ಇದ್ನಂತೆ. ಅವನಿಗೆ ದೇವರೇ ಇಲ್ಲ ಅಂತನ್ನೋ ಕೆಲವು ವಿಜ್ಞಾನಿಗಳು ಸ್ವರ್ಗಕ್ಕೆ ಹೋಗ್ತಾರಾ ನರಕಕ್ಕೆ ಹೋಗ್ತಾರಾ ಅಂತ ಗೊಂದಲ ಆಯ್ತಂತೆ. ಒಂದು ದಿವಸ ಅವನಿಗೆ ಕನಸು ಬಿತ್ತಂತೆ. ಆ ಕನಸಲ್ಲಿ ಅವನೇ ಸತ್ತು ಸ್ವರ್ಗಕ್ಕೆ ಹೋಗಿದ್ನಂತೆ. ಆ ಸ್ವರ್ಗದಲ್ಲಿ ವಿಜ್ಞಾನಿಗಳು ಯಾರೂ ಇಲ್ಲದೆ ಇರೋದನ್ನ ನೋಡಿ ಆಶ್ಚರ್ಯ ಆಗಿ ಸ್ವರ್ಗಕ್ಕೆ ಪ್ರವೇಶ ಪಡೆದವರ ಪಟ್ಟಿನ ಚೆಕ್ ಮಾಡದ್ನಂತೆ. ಆ ವಿಜ್ಞಾನಿಗಳೆಲ್ಲ ರೌರವ ನರಕಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಬಾ ಬೇಜಾರಾಗಿ ಹೋಯ್ತು. ನಾನು ಅವ್ರ ಹತ್ರ ಮಾತಾಡಿ ಅವರ ಮನಸ್ಸನ್ನು ಬದಲಾಯಿಸಿ ದೇವರಿದ್ದಾನೆ ಅನ್ನೋದನ್ನ ಅವರು ನಂಬೋ ಹಾಗೆ ಮಾಡ್ತೀನಿ, ದಯವಿಟ್ಟು ನನ್ನನ್ನು ಒಂದು ಸಲ ನರಕಕ್ಕೆ ಕಳಿಸಿ ಅಂತ ಹೇಳಿಬಿಟ್ಟು ಸೀದಾ ನರಕಕ್ಕೆ ಬಂದಂತ. ಆ ಪಾದ್ರಿ ವಿಜ್ಞಾನಿಗಳನ್ನು ಹುಡುಕೊಂಡು ಸೀದಾ ನರಕಕ್ಕೆ ಬಂದಂತೆ. ನೋಡ್ತಾನೆ ಆ ನರಕ ಸ್ವರ್ಗಕ್ಕಿಂತ ಅದ್ಭುತವಾಗಿದೆ. ಅವನಿಗೆ ಏನೂ ಅರ್ಥವೇ ಆಗಲಿಲ್ಲ. ವಿಜ್ಞಾನಿಗಳನ್ನು ಕೇಳ್ದ ಏನಿದು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಾವು ಬಂದಿದ್ದು ರೌರವ ನರಕಕ್ಕೇನೆ, ಆದರೆ ನಾವು ಇಲ್ಲಿಗೆ ಬಂದ ಮೇಲೆ ಇದನ್ನೇ ಸ್ವರ್ಗ ಮಾಡಿದ್ದೀವಿ ಅಂತ ನನ್ನ. ದೇವರನ್ನ ನಂಬೋದು ಬಿಡೋದು ಅವ್ರವ್ರ ನಂಬಿಕೆ. ದೇವರನ್ನ ನಂಬೋರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ, ನಂಬದೇ ಇರೋರೆಲ್ಲ ನರಕಕ್ಕೆ ಹೋಗ್ತಾರೆ ಅಂತ ಅನ್ನೋದು ಸುಳ್ಳು. ದೇವರನ್ನ ನಂಬೋ ಎಷ್ಟೋ ಜನ ಕೆಟ್ಟ ಕೆಲಸ ಮಾಡಬಹುದು, ಅವನ್ನ ನಂಬದೇ ಇರೋರು ಒಳ್ಳೆ ಕೆಲಸ ಮಾಡಬಹುದು. ಅದಕ್ಕೇನೆ ಒಳ್ಳೆ ಮನಸ್ಸಿರೋರು ಎಲ್ಲೇ ಹೋದರೂ ಕೂಡ ತಾವಿರೋ ಜಾಗನ ಸ್ವರ್ಗ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಮಿನಿಮಮ್ 1 ಮಿಲಿಯನ್ ವ್ಯೂಸ್ ಗ್ಯಾರಂಟಿ. ಸೂಪರ್ ಆಗಿತ್ತು ಸರ್. ಹಾಂ, ಬರ್ತೀನಿ ಸರ್ ಇನ್ನ. ನೆಕ್ಸ್ಟ್ ಟೈಮು ವಿಡಿಯೋ ಮಾಡೋಕ್ಕೆ ಮುಂಚೆ ಹೇಳು, ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಸ್ಮಾರ್ಟಾಗಿ ಬರ್ತೀನಿ. ಕಳಿಸ್ಕೊ. ಅವನಿಗೆ ವಿಡಿಯೋನ ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನೋದಕ್ಕೆ ಸ್ವಲ್ಪ ಟಿಪ್ಸ್ ಕೊಡ್ತಿದ್ದೆ ಅಷ್ಟೆ. ನಾನು ಕ್ರೀಮ್ ಕೊಡ್ತೀನಿ. ಏಯ್ ನಾಡಿಗ, ಎಲ್ಲದಕ್ಕಿಂತ ಮೊದಲು ದೀಪಿಕಾ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು. ಅವಳ ಮನಸ್ಸಲ್ಲೂ ಅಭಿ ಇದ್ರೆ ಓಕೆ, ಇಲ್ಲಾಂದರೆ ನಾವು ಮುಂದುವರಿಯೋಕ್ಕಾಗಲ್ಲ. ಮಾಧವ್ ಅವರು ಇದೇ ಮಾತನ್ನು ಹೇಳ್ತಾ ಇದ್ರು. ಇವ್ರ ಅಪ್ಪ ಮಗನ ಒಪಿನಿಯನ್ನು ಯಾವಾಗಲೂ ಒಂದೇ ಇರುತ್ತಮ್ಮ. ಮದುವೆಗೆ ಮನೆಯವರು ಒಪ್ಕೊಳ್ಳೋದಕ್ಕಿಂತ ಮೊದಲು ಮದುವೆ ಮಾಡ್ಕೊಳ್ಳೋರು ಒಪ್ಕೋಬೇಕು. ಅವರಿಬ್ಬರು ಒಬ್ಬನೊಬ್ರು ಒಪ್ಕೊಂಡ್ರೆ ಆಮೇಲೆ ಎಲ್ಲರೂ ಒಪ್ಕೊಳ್ಬೇಕಾಗತ್ತೆ. ಹೌದು ರೀ, ಮದ್ವೆ ಆಗೋರು ಒಪ್ಪಿಗೆ ಮುಖ್ಯ ಅಂತ ಎಲ್ಲರ ಮದ್ವೆಗೂ ಇದು ಅಪ್ಲೈ ಆಗುತ್ತಲ್ವಾ? ಅದನ್ನೇ ಅಲ್ವಾ ನಾನು ಹೇಳಿದ್ದು. ಹಾಗಾದ್ರೆ ಮಾವ ಮದ್ವೆ ಆಗಿದ್ದಕ್ಕೂ ಇದು ಅಪ್ಲೈ ಆಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.